ಶಿವರಾತ್ರಿ ಹಬ್ಬದ ದಿನ ಇವತ್ತು ಕಾಶಿಯಿಂದ ಏನು ಶಿವನ ವಿಗ್ರಹವನ್ನ ಅಲ್ಲಿಂದ ತರಿಸಿ ನಮ್ಮ ಶ್ರೀರಾಮ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡುವಂತ ಜನರಿಗೆ ಉಪಯೋಗ ಆಗಲಿ, ನೀವೆಲ್ಲ ಹಾಲಿನ ಅಭಿಷೇಕ ಮಾಡಲಿ ಅಂತೇಳಿ ನಮ್ಮ ಸತೀಶ್ ಬಾಬು ಅವರು ಬಹುಶಃ ಕಾಶಿಯಿಂದ ಇವತ್ತು ತರಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಳ್ಳೆ ಮನೋಭಾವ ಇಟ್ಕೊಂಡು ಅವ್ರು ಮಾಡ್ತಾ ಇರೋವಂಥದ್ದು. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ಅವ್ರೇನೋ ಆಸೆ ಆಕಾಂಕ್ಷೆಗಳಿದ್ರೆ ಆ ಭಗವಂತನು ಈಡೇರಿಸಲಿ, ನಮ್ಮ ಪಾರ್ಟಿಯವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಕಲ್ಪನೆ. ಭಗವಂತನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕಾಶಿಯಿಂದ ತಂದು ಇಲ್ಲಿ ಗಂಗಾಜಲ ಮತ್ತು ಹಾಲಿನ ಅಭಿಷೇಕ ಮಾಡೋ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗೋ ರೀತಿಯಲ್ಲಿ ಮಾಡಿದ್ದಾರೆ ಸತೀಶ್ ಬಾಬು ಅವರು. ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆ ಇಲ್ಲಿನ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಕಮಲಕ್ಕ ಅವ್ರು ಇರ್ಬೋದು, ಎಲ್ಲರೂ ಪಾಪ ನೀವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದ. ಶಿವರಾತ್ರಿ ಹಬ್ಬದ ದಿನ ಇವತ್ತು ಕಾಶಿಯಿಂದ ಏನು ಶಿವನ ವಿಗ್ರಹವನ್ನ ಅಲ್ಲಿಂದ ತರಿಸಿ ನಮ್ಮ ಶ್ರೀರಾಮ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡುವಂತ ಜನರಿಗೆ ಉಪಯೋಗ ಆಗಲಿ, ನೀವೆಲ್ಲ ಹಾಲಿನ ಅಭಿಷೇಕ ಮಾಡಲಿ ಅಂತೇಳಿ ನಮ್ಮ ಸತೀಶ್ ಬಾಬು ಅವರು ಬಹುಶಃ ಕಾಶಿಯಿಂದ ಇವತ್ತು ತರಿಸಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಳ್ಳೆ ಮನೋಭಾವ ಇಟ್ಕೊಂಡು ಅವ್ರು ಮಾಡ್ತಾ ಇರೋವಂಥದ್ದು. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ಅವ್ರೇನೋ ಆಸೆ ಆಕಾಂಕ್ಷೆಗಳಿದ್ರೆ ಆ ಭಗವಂತನು ಈಡೇರಿಸಲಿ, ನಮ್ಮ ಪಾರ್ಟಿಯವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಕಲ್ಪನೆ. ಭಗವಂತನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕಾಶಿಯಿಂದ ತಂದು ಇಲ್ಲಿ ಗಂಗಾಜಲ ಮತ್ತು ಹಾಲಿನ ಅಭಿಷೇಕ ಮಾಡೋ ಮುಖಾಂತರ ಎಲ್ಲರಿಗೂ ಒಳ್ಳೇದಾಗೋ ರೀತಿಯಲ್ಲಿ ಮಾಡಿದ್ದಾರೆ ಸತೀಶ್ ಬಾಬು ಅವರು. ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆ ಇಲ್ಲಿನ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಕಮಲಕ್ಕ ಅವ್ರು ಇರ್ಬೋದು, ಎಲ್ಲರೂ ಪಾಪ ನೀವೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.